ಪ್ರೋತ್ಸಾಹಿತ ನಮಗೆ ಅಶೋಕ್ ಕಾರ್ಯಕ್ರಮದ ಸಮಯದ ಸಂಯೋಜಕರು ಹಾಗೂ ಸಮಾಜ ಕಾರ್ಯದರ್ಶಿ ನಮ್ಮ ವಿಶ್ವವಿದ್ಯಾಲಯಗಳು ಬೆಳಗಾವಿ. ಎಲ್ಲರಿಗೂ ನಮಸ್ಕಾರ. ನಮಗೆ ಏನು ಹಿಯರ್ ಎಜುಕೇಟರ್ಸ್ ಅಂತ ನಿಮ್ಮನ್ನ ಕರೆದಿದ್ದೀವಿ. ನೀವು ಇಂಟರ್ನ್ ನಾಳೆ ಬೇರೆ ಬೇರೆ ಕಾಲೇಜ್ಗಳಿಗೆ, ಹಳ್ಳಿಗಳಿಗೆ, ಮತ್ತೆ ಇಲ್ಲಿ ಆದಿವಾಸಿ ಸಮುದಾಯಗಳಿದ್ದಾರೆ, ನಮ್ಮ ಸಹೋದರಿಯರು, ಸ್ಪೆಷಲಿ ಅಡೋಲಸೆಂಟ್ಸ್ ಅಂತ ಹೇಳ್ತೀವಿ, ಹದಿಹರೆಯದವರು, ಅವರಿಗೆ ಏನು ಇವತ್ತು ನೀವು ಸೆನ್ಸಿಟೈಸೇಷನ್ ಮತ್ತೆ ಅವೇರ್ನೆಸ್ ಒಂದು ಅರಿವಿನ ಕಾರ್ಯಕ್ರಮ ಅಥವಾ ನಿಮ್ಮಲ್ಲಿ ನೀವು ಶಿಕ್ಷಕರಾಗಿ ಇದು ಕಾರ್ಯಕ್ರಮ ಇದೆ, ಅದರಲ್ಲಿ ಅವರಲ್ಲಿ ಭಾಗವಹಿಸ್ತೀರಿ. ತುಂಬಾ ತುಂಬಾ ಎಕ್ಸ್ಪೀರಿಯನ್ಸ್ ಇತ್ತು. ಬೇರೆ ಬೇರೆ ಆರ್ಗನೈಸೇಷನ್ಸ್ ಗಳಿಗೆ ಚರ್ಚೆ ಮಾಡಿದ್ದಾರೆ. ಕನ್ಸಲ್ಟೆಂಟ್ ತರ ಇದ್ಬಿಟ್ಟು ಸೇವೆ ಕೊಡ್ತಾ ಇರುವಂತಹ ಡಾಕ್ಟರ್ ಅನಿತಾ ಉಮಾದಿ ಮೇಡಮ್ ಅವರಿಂದ ಆಲ್ರೆಡಿ ನಾವು ಇನಾಗ್ರೇಷನ್ ಮಾಡೋ ಮುಂಚೆನೆ ನಿಮ್ಗೆ ಶಿಕ್ಷಣ ಕೊಟ್ಟಿದ್ದೀವಿ. ನಮ್ಮ ಮಾನ್ಯ ಗೃಹ ಸಚಿವರು ಬರುವಾಗ ಆಲ್ರೆಡಿ ಅವ್ರ ಮತ್ತೂ ಪ್ರಶ್ನೆಗಳು ಉತ್ತರ ಕೊಡ್ತಾ ಇದ್ರು, ಕ್ಲಾರಿಫಿಕೇಶನ್ ಮುಂದುವರಿದೆ. ಈಗ ನಮ್ಗೆ ಮೈನ್ ಆಗಿ ಈ VM ಉಷಾ ಮೇರು ಅಂತ ಹೇಳಿದ್ರೆ ನೀವು ಗೂಗಲ್ ಅಲ್ಲೆಲ್ಲ ಅದರಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ 2 ವಿಶ್ವವಿದ್ಯಾಲಯಗಳಿವೆ. ನಗರ ಪ್ರದೇಶದಲ್ಲಿರುವಂತಹ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇದ್ದು ಇಲ್ಲಿ ಕೂಡ ತುಂಬಾ ವಿಶ್ವವಿದ್ಯಾಲಯ. ಇದರಲ್ಲಿ 100 ಕೋಟಿ ಈ ಏನು ಯೋಜನೆಯಲ್ಲಿ ನಮಗೆ ಸ್ಯಾಂಕ್ಷನ್ ಆಗೋದಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ಪ್ಯಾರಾಮೀಟರ್ಸ್ ಅಲ್ಲಿ ಏನು ನಾವು ಪ್ರಸ್ತಾವನೆ ಸಲ್ಲಿಸಿದ್ವಿ. ಮತ್ತೆ ನಮ್ಮ ವಿಶ್ವವಿದ್ಯಾಲಯದ ಪೊಟೆನ್ಶಿಯಲ್ ಏನಿದೆ, ಸಾಧ್ಯತೆ ಏನಿದೆ, ಟ್ರ್ಯಾಕ್ ರೆಕಾರ್ಡ್ ಏನಿದೆ ಅದನ್ನೆಲ್ಲ ನೋಡಿಕೊಂಡು ನಮ್ಗೆ ಕೊಟ್ಟ ಈ ಕಾರ್ಯ ಏನು 100 ಕೋಟಿ ಕೊಡ್ತಾರೆ ಅದನ್ನು ಖರ್ಚು ಮಾಡಬೇಕು ಅಂತ ಸಮರ್ಪಕವಾಗಿ ಸರಿಯಾದ ಜನರಿಗೆ ರೀಚ್ ಆಗೋದ್ರ ಮಾಡಬೇಕಾದ್ರೆ ಕಾರಣಕರ್ತರಾದಂತಹ ನಮ್ಮ ಮಾನ್ಯ ಕುಲ ಸಚಿವರು ಶ್ರೀ ಸಂತೋಷ್ ಕಾಮಗೌಡ ಸರ್, KS ವೀರಶ್ರೇಣಿ ಇವರು ಅಧ್ಯಕ್ಷೀಯ ಸ್ಥಾನ ಉದ್ಘಾಟಕರಾಗಿ ಬಂದಿರೋದು ತುಂಬಾ ಸಂತೋಷದ ವಿಷಯವಾಗಿದೆ. ಯಾಕಂತ ಹೇಳಿದ್ರೆ ಇದನ್ನ ಏನು 100 ಕೋಟಿ ಕೊಟ್ಟಿದ್ದಾರೆ, 100 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ. ಇಂದ ಹಿಡಿದು ಅವರ ಎಲ್ಲ SOP ಅಂತ ಹೇಳ್ತೀವಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಪ್ರಕಾರ. ಪುನಃ ನಮ್ದು ಇದು ಕರ್ನಾಟಕ ಸರ್ಕಾರದ ಏನು ವಿಶ್ವವಿದ್ಯಾಲಯ, ಕೇಂದ್ರ ಸರ್ಕಾರ ಪ್ಲಸ್ ಏನು ನಮ್ಮ ರಾಜ್ಯ ಸರ್ಕಾರ ಇರುತ್ತೆ, ಅದರಲ್ಲಿ ನೂರಾರು ಚೆನ್ನಾಗಿ ಆಗ್ಬೇಕು. ಮತ್ತೆ ಯಾರು ಕಟ್ಟ ಕಡೆಯ ಯಾರನ್ನ ಟಾರ್ಗೆಟ್ ಗ್ರೂಪ್ ಅಂತ ಹೇಳ್ತೀವಿ, ಮುಂಚೆ ಬೆನಿಫಿಷರೀಸ್ ಫಲಾನುಭವಿಗಳು ಅಂತ ಹೇಳ್ತೀವಿ. ಈಗ ನಾವು ಪಾರ್ಟಿಸಿಪೇಷನ್ ಅಲ್ಲಿ ಮಾಡುವಂತ ಸಹಭಾಗಿತ್ವ. ಆ ಕಾರಣಕ್ಕೋಸ್ಕರ ನಾವು ಇಲ್ಲಿ ಎಕ್ಸ್ಪರ್ಟ್ಸ್ ಎಲ್ಲ ಕಡೆ ಕರ್ಕೊಂಡು ಹೋಗಿ ಅವ್ರಿಗೆ ಬರೀ ಮಾಹಿತಿ ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇಲ್ಲ. ನಿಮ್ಮನ್ನೇ ವಿದ್ಯಾರ್ಥಿಗಳು ಅದರಲ್ಲಿ ಆಯ್ಕೆ ಮಾಡಿಕೊಂಡು, ಅದು ಕೂಡ ಯಾರು NSS ಮತ್ತೆ MSW ವಿಭಾಗದಿಂದ ನಾವು ಆಯ್ಕೆ ಮಾಡಿಕೊಂಡು, ಅದು ಕೂಡ ನಿಮ್ಮ ಯಾರಿಗೂ ಕಂಪಲ್ಸರಿ ಮಾಡಿಲ್ಲ. ನೀವು ಅದರಲ್ಲಿ ವಾಲಂಟಿಯರ್ ಮಾಡಿದೀರಾ, ನೀವು ಎಜುಕೇಟ್ ಆಗ್ತೀರಾ ಫಸ್ಟ್, ಮತ್ತೆ ನೀವು ಪಿಯರ್ ಎಜುಕೇಟರ್ ಆಗಿ ಬೇರೆಯವ್ರಿಗೆ ಎಜುಕೇಟ್ ನಿಮ್ಮ ಸಹಭಾಗಿತ್ವ ಮಾಡ್ತಾ ಇರೋದ್ರಿಂದ ಈ ಅವರಿಗೆಲ್ಲ ರೀಚ್ ಆಗ್ಬೇಕು ಅಂತ ಹೇಳಿ ತುಂಬಾ ಪ್ರತಿಯೊಂದು ಈ ತರ ಸಾಫ್ಟ್ ಕಾಂಪೋನೆಂಟ್ ಅಂತ ಏನಿದೆ ಇದರಲ್ಲಿ 44 ಇದಾವೆ, ಅದರಲ್ಲಿ ಇದು ಒಂದಷ್ಟೇ. ಈ ತರ ಒಂದು ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಸಾಫ್ಟ್ ಕಾಂಪೋನೆಂಟ್ಸ್ ಗಳಿಗೆ ನಮ್ಮ ಅವಾಗ ಪ್ರಸ್ತಾವನೆ ರೆಡಿ ಆಗುವಾಗ ಆ ಹಂತದಲ್ಲೇ ಪ್ರೊಫೆಸರ್ ಮೋಸ್ಟ್ಲಿ ಅವಾಗ ರಿಜಿಸ್ಟರ್ ಆಗಿ ಬಂದಿದ್ದಿಲ್ಲ. ಆ ಹಂತದಲ್ಲೇ ನಾವು ತೊಡಗಿಸಿಕೊಂಡಾಗ ಇದನ್ನು ಆಲ್ರೆಡಿ ನಮ್ಮ ವಿಭಾಗದಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಂಚಲನ ಅಂತ ಹೇಳ್ಬಿಟ್ಟು ಆಪ್ತ ಸಮಾಲೋಚನಾ ಕೇಂದ್ರ ನಮ್ಮ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಮಾಡಿದ್ವಿ. ಅದರಲ್ಲಿ ನಮ್ಮ ಕಲಿಕಾದಂತಹ ದೇವತಾ ಗಸ್ತಿ ಮೇಡಮ್ ಅದರ ಮುಖಾಂತರ ಮತ್ತೆ ಅವ್ರು ಮೆಡಿಕಲ್ ಅಂಡ್ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಇದಕ್ಕೆ ಅವರು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಅವರ ವಿದ್ಯಾರ್ಥಿಗಳು ಎಲ್ಲ ಸೇರಿಕೊಂಡು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಈ ಮೆನ್ಸ್ಟ್ರುವಲ್ ಹೆಲ್ತ್ ಅಂಡ್ ಹೈಜೀನ್ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡ್ತಾ ಇರೋದ್ರಿಂದ ಇದನ್ನು ನಮ್ಮ ವಿಭಾಗದಿಂದ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಿದ್ವಿ. ಮತ್ತೆ ಅನಿತಾ ಉಮಾದಿ ಮೇಡಮ್ ಡಾಕ್ಟರ್ ಅವರಿಗೆ ಅವಾಗ ತೊಂದರೆ ಕೊಟ್ಟರು ಮೇಡಮ್ ಜೊತೆಗಸ್ತಿ ಅವರು, ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀವಿ ಮಾಡ್ತಾ ಇದ್ವಿ. ಮತ್ತೆ ಮಹಿಳೆಯರ ಜೊತೆ ಜಾಸ್ತಿ ಕಂಫರ್ಟೇಬಲ್ ಆಗುತ್ತೆ. ಸೊ ಇದನ್ನ ದಯವಿಟ್ಟು ತಾವು ಮಾಡ್ಬೇಕಂದಾಗ ದೇವತಾಗಸ್ತಿ ಮೇಡಮ್ ಕಾಂಪೊನೆಂಟ್ ಕೋಆರ್ಡಿನೇಟರ್ ಹೋಗ್ತಿದ್ರು. ಸೊ ಇದರದ್ದು ಬ್ರೀಫ್ ಏನು ಇತಿಹಾಸ ನಿಮ್ಗೆ ಗೊತ್ತಾಗ್ಬೇಕು. ಈಗ ಯಾವ್ದೊಂದು
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನೀವು ಇದೊಂದು ವಿಶ್ವವಿದ್ಯಾಲಯ, ಎಷ್ಟೋ ವಿದ್ಯಾರ್ಥಿಗಳು ಒಂದು ಕೊನೆಗೆ ಹೋಗೋ ತನಕ ಬೇರೆ ಬೇರೆ ಫಂಕ್ಷನ್ ಅಲ್ಲಿ ಕೂಡ ಕಾಲೇಜ್ ಅಂತ ಹೇಳ್ತಾ ಇರ್ತೀರಿ. ಕಾಲೇಜ್ ಅಲ್ಲ, ಇದು ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ಇದರಲ್ಲಿ ತುಂಬಾ ಸಾಧ್ಯತೆಗಳಿದಾವೆ. ಮತ್ತೆ ಇಲ್ಲಿ ನೀವು ಪ್ರಮುಖವಾಗಿ ಯಾಕೆ ಇದು ಅವಶ್ಯಕತೆ ಬೀಳುತ್ತೆ ವಿದ್ಯಾರ್ಥಿಗಳು, ನೀವು ಬೇರೆ ವಿಶ್ವವಿದ್ಯಾಲಯಗಳು ಬೇರೆ ಕಾಲೇಜುಗಳು ಅದೆಲ್ಲ ನೋಡಿದ್ರೆ ಎಜುಕೇಶನ್ ಕೂಡ ಅನ್ಫಾರ್ಚುನೇಟ್ಲಿ ಜಾಸ್ತಿ ಕಮರ್ಷಿಯಲೈಸ್ ಆಗಿದೆ. ಅಲ್ಲಿ ಏನಾಗ್ತಾ ಇದೆ, ಜಾಸ್ತಿ ಯಾರು ಬ್ಯಾಂಕ್ ಲೋನ್ ಎಲಿಜಿಬಲ್ ಆಗ್ತಾರೆ ಅಥವಾ ದುಡ್ಡು ಗೋಲ್ ಫಂಡಿಂಗ್ ಮಾಡಿರ್ತಾರೆ ಅಂತವ್ರಿಗೆ ಜಾಸ್ತಿ ಶಿಕ್ಷಣ ಸಿಗ್ತಾರೆ. ಸೊ ಈ ತರ ವಿಶ್ವವಿದ್ಯಾಲಯಗಳು ಕೇಂದ್ರ ಸರ್ಕಾರದ ಇರ್ಬೋದು ಅಥವಾ ರಾಜ್ಯ ಸರ್ಕಾರದ ದೊಡ್ಡ ಮಟ್ಟಕ್ಕೆ ಓದ್ತಿರೋ ಯಾರಿಗೆ ಬೇರೆ ಬೇರೆ ತರ ಓದುವ ಸವಾಲುಗಳಿದಾವೆ. ಹೈಯರ್ ಎಜುಕೇಶನ್ ಬರೋದಕ್ಕೆ ತುಂಬಾ ಟ್ಯಾಲೆಂಟ್ ಇದೆ, ಭಾರತದಲ್ಲಿ ಇರುವಷ್ಟು ಟ್ಯಾಲೆಂಟ್ ಹಳ್ಳಿಯಲ್ಲಿ ಇರುವಂತ ಟ್ಯಾಲೆಂಟ್ ಎಲ್ಲೂ ಇಲ್ಲ. ಅಷ್ಟು ಟ್ಯಾಲೆಂಟ್ ಇದ್ರು ಬೇರೆ ಬೇರೆ ಕಾರಣಗಳಿಗೋಸ್ಕರ ನಾವು ಅಬ್ಸರ್ವ್ ಮಾಡ್ತದ್ದು ಮೇನ್ ಆಗಿ ದೇವತಾಗಸ್ತಿ ಮಾಡೋಣ. ನಾನು ತುಂಬಾ ಬೈತೇನೆ, ಇಲ್ಲಿ ಸಾಮಾಜಿಕ ಅಭಿವೃದ್ಧಿನೇ ಆಗಿಲ್ಲ. ಹೇಗೆ ವಿದ್ಯಾರ್ಥಿಗಳು ಇಷ್ಟೆಲ್ಲ ಉನ್ನತ ಶಿಕ್ಷಣ ಬರೋರು ಆಲ್ರೆಡಿ ಮದುವೆ ಆದವರು ಆಮೇಲೆ ಅಷ್ಟೇ ಕಳಿಸ್ತಾರೆ, ಯಾಕೆ ಅವ್ರಿಗೆ ಪೇರೆಂಟ್ಸ್ಗೆ ನಂಬಿಕೆ ಇಲ್ವಾ, ಯಾಕೆ ಅವಸರದಲ್ಲಿ ಮದುವೆ ಮಾಡ್ತಾರೆ, ಇನ್ನು ಡಿಗ್ರಿ ಕಂಪ್ಲೀಟ್ ಆಗಿರಲ್ಲ ಮಧ್ಯದಲ್ಲಿ ಯಾಕೆ ಮದುವೆ ಮಾಡ್ತಾರೆ, ಮತ್ತೆ ಹುಡುಗಿರಾದ್ರೂ ಸುಲಭದಲ್ಲಿ ಯಾಕೆ ಹೋಗ್ತಾರೆ, ಯಾಕೆ ಅಲ್ಲಿ ನೆಗೋಷಿಯೇಟ್ ಮಾಡಲ್ಲ, ಯಾಕೆ ಒಂದು ಕನ್ವಿನ್ಸ್ ಮಾಡಲ್ಲ, ಯಾಕೆ ಈ ತರ ಆಗ್ತಾ ಇದೆ, ಯಾಕೆ ಇಷ್ಟೆಲ್ಲ ಟೀಚರ್ಸ್ ಏನು ಹೇಳ್ತಾ ಇಲ್ವಾ, ಎಜುಕೇಟ್ ಮಾಡ್ತಾ ಇಲ್ವಾ, ಯಾಕೆ ಈ ತರ ಆಗ್ತದೆ, ತುಂಬಾ ಕಾಳಜಿನ ಮಾತಾಡ್ತೀವಿ. ಎಷ್ಟೋ ವಿದ್ಯಾರ್ಥಿಗಳು ಮದುವೆ ಆದವರು ಆಲ್ರೆಡಿ ಬಂದಿರ್ತಾರೆ, ನಾವು ಹೇಳಿರ್ತೀವಿ ಅವ್ರಿಗೆ, ಮೇಡಮ್ಮ ಗಸ್ತಿ ಮೇಡಮ್ ಹತ್ರ ಹೋಗು, ಬೇರೆ ಬೇರೆ ಕನ್ಸಲ್ಟ್ ಮಾಡ್ಕೊಂಡು ನೀವು ಕಾಂಟ್ರಾಸೆಪ್ಟಿವ್ಸ್ ಅಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೋಬೇಕು. ಎಜುಕೇಶನ್ ಕಂಪ್ಲೀಟ್ ಆಗೋ ತನಕ ಈ ತರ ಮಾಡ್ರಿ ಅಂದ್ರೆ ಮೊದಲಲ್ಲಿ ಪುನಃ ಅವರು ಕ್ಯಾರಿ ಅವ್ರದೇ ಎಸ್ ಪಿ ಕೌಂಟ್ ಎಲ್ಲ ಜಾಸ್ತಿ ಇರಲ್ಲ, ಬ್ಲಡ್ ಡೊನೇಷನ್ ಉದ್ದ ಕ್ಯೂ ಇರುತ್ತೆ, ಅವ್ರು ಎಲಿಜಿಬಲ್ ಆಗಿರಲ್ಲ. ಈ ತರ ಎಲ್ಲ ಇಂಡಿಕೇಟರ್ಸ್ ಬರ್ಬೇಕು ನೋಡಿದ್ರೆ ನ್ಯೂಟ್ರಿಷನ್ ವೈಸ್ ಮತ್ತೆ ಬೇರೆ ಅವರ ಆಕ್ಚುಯಲ್ ಏನೆಲ್ಲ ಇರಬೇಕು ಹೆಲ್ದಿ ಪರ್ಸನ್ ಆಗಿ ಅವ್ರಿಗೆ ಇರಲ್ಲ, ಅವ್ರು ಪುನಃ ಗರ್ಭಿಣರಾಗಬೇಕು. ಎಷ್ಟು ಜನ ಮಧ್ಯದಲ್ಲಿ ಮದುವೆ ಆಗುವಂತದ್ದು, ಆಮೇಲೆ ಪುನಃ ಅವ್ರಿಗಂತೂ ನಾವು ಎಕ್ಸ್ಟ್ರಾ ತಗೋಬೇಕು. ಚಾಲೆಂಜಸ್ ನಡುವೆ ನಮ್ಗೆ ಅನಿಸ್ತದೆ ಇದು ಆಕ್ಚುಲಿ ಇನ್ನೊಂದ್ರ ಜೊತೆಗೆ ಕಂಬೈನ್ ಮಾಡ್ಬೇಕು. ಎಷ್ಟೊಂದು ಹೈಜೀನ್ ಮತ್ತೆ ಹೆಲ್ತ್, ರಿಪ್ರೊಡಕ್ಟಿವ್ ರೈಟ್ಸ್ ಬಗ್ಗೆನೂ ನಾವು ಮಾತಾಡ್ಬೇಕಾಗುತ್ತೆ ರಕ್ಷಣೆ ರಿಲೇಟೆಡ್ ಆಗಿ. ಸೊ ಇದನ್ನ ನಾವು ತುಂಬಾ ವಿಷಯ ಹಾಕ್ಬಿಟ್ಟು ಮಾಡೋದು ಬೇಡ, ಫೋಕಸ್ ಆಗಿ ಇದನ್ನು ಕಲಿಯಬೇಕು. ಮತ್ತೆ ಎಲ್ಲೆಲ್ಲಿ ರೆಲವೆಂಟ್ ಇದೆ, ಹೇಗೆ ಡಾಕ್ಟರ್ ಅನಿತಾ ಉಮಾದಿ ಅವರು ನಿಮ್ಗೆ ಅನೇಕ ರಿಲೇಟೆಡ್ ಆಸ್ಪೆಕ್ಟ್ಸ್ ಹೇಳಿದ್ರು, ಅದೇ ತರ ನಿಮ್ಗೆ ತುಂಬಾ ಜನರಿಗೆ ರೀಚ್ ಆಗೋದಕ್ಕೆ ಒಂದು ಅವಕಾಶ ಈ ಇವತ್ತೇನು ಟ್ರೈನಿಂಗ್ ಕೊಡ್ತೀವಿ ಅದನ್ನ ನೀವು ನಾವು ರಿವ್ಯೂ ಮಾಡ್ತೀವಿ 2 ಹಂತದಲ್ಲಿ. ಸೊ ಫಸ್ಟ್ ನಿಮ್ಗೆ ಬಿಫೋರ್ ಅಂಡ್ ಆಫ್ಟರ್ ತರದ್ದು ಬೇರೆ ಇವರಿಗೆ ನಿಮ್ಗೆ ಎಲಿಜಿಬಿಲಿಟಿ ಏನ್ ಮಾಡ್ಬೇಕಾದ್ರೆ ಒಂದು ಟೆಸ್ಟ್ ಕೊಟ್ಬಿಟ್ಟು ಪ್ಲಸ್ ನಿಮ್ಮ ಪ್ರೆಸೆಂಟೇಷನ್ಸ್ ಒಂದು ಮಾಡೆಲ್ ತರ ಮಾಡ್ಕೊಂಡು ನೀವು ಆ ಕಡೆ ಹೋಗ್ಬಿಟ್ಟು ಬೇರೆ ಎಜುಕೇಟ್ ಮಾಡುತ್ತೆ. ಅಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಅವ್ರ ನಾಲೆಜ್ ಎಷ್ಟಿದೆ, ಆಕ್ಟಿವ್ ಯಾವ ತರ ಇದೆ, ಆಮೇಲೆ ಏನು ಬದಲಾವಣೆ ಆಯ್ತು ಅನ್ನೋದನ್ನ ನೀವೇ ರಿಸರ್ಚರ್ಸ್ ತರ ಮಾಡಿದ್ರೆ ಸ್ಟೂಡೆಂಟ್ಸ್ ಆಗಿ ನಿಮ್ಗೆ ತುಂಬಾ ನಾಲೆಜ್ ಕೂಡ ಸಿಗುತ್ತೆ. ಈ ತರ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಮತ್ತೆ ಏನು ಸ್ವಾಗತ ಮತ್ತೆ ಹಂತದಲ್ಲಿ ಮೇಡಮ್ ಡೀಟೇಲ್ ಆಗಿರ್ತಾರೆ, ಶಿ ಇಸ್ ದ ಕಾಂಪೊನೆಂಟ್ ಕೋಆರ್ಡಿನೇಟರ್ ಅಂಡ್ ಅವರು ತುಂಬಾ ಇನ್ವಾಲ್ವ್ ಆಗಿ ತುಂಬಾ ಮೀಟಿಂಗ್ಸ್ ಗಳನ್ನ ಅವೆಲ್ಲ ಮಾಡಿ, ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಪಕ್ಕದ ಡಿಪಾರ್ಟ್ಮೆಂಟ್ ಸೋಶಿಯಾಲಜಿಯಿಂದ ಅವರೇ ವಾಲಂಟಿಯರ್ ಮಾಡಿ ಮಂಜುಳಾ ಮೇಡಮ್ ಸೇರ್ಪಡಿದ್ದಾರೆ. ಈಸಿ ಇಲ್ಲ ಒಂದು ಡಿಪಾರ್ಟ್ಮೆಂಟ್ ಕೊಲಾಬ್ರೇಟ್ ಮಾಡಿ ಮಾಡೋದು. ಸೊ ಈ ತರದ ಈ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ಲೀಡರ್ಸ್ ಆಗಿ ಹೊರಹೊಮ್ತಾ ಇದ್ದಾರೆ. ಇದು ನಾಲೆಜ್ ಫಸ್ಟ್ ನೀವು ತಗೊಂಡು ಬೇರೆಯವರಿಗೆ ಲಾಭ ಸಿಗೋದ್ರ ಆ ಕಾರಣಕ್ಕೋಸ್ಕರ ನಿಮ್ಮೆಲ್ಲರ ಮುಖದಲ್ಲಿ ಖುಷಿ ಮತ್ತೆ ಹುಮ್ಮಸ್ ಇರಬೇಕು, ಇವಾಗಲೂ ಇರಬೇಕು. ಮತ್ತೆ ಆ ಅಚೀವ್ ಮಾಡಿದ ನಂತರ ಕನ್ಕ್ಲೂಡಿಂಗ್ ಪ್ರೋಗ್ರಾಮ್ ಮಾಡಿ ನಿಮ್ಗೆ ಖುಷಿ ಮಾಡ್ತೀವಿ. ಆ ಹಂತದಲ್ಲೂ ನಿಮ್ಗೆ ನಿಮ್ಮ ಜರ್ನಿನೂ ಅಷ್ಟೇ ಸಕ್ಸಸ್ಫುಲ್ ಆಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಪುನಃ ಮತ್ತೆ ಅಧ್ಯಕ್ಷರಾಗಿ ಮಾನ್ಯ ಸಚಿವರಿಗೆ, ಆಮೇಲೆ ನಮಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಉಮಾದೇವಿಗೆ ಸಂಘಟನೆ ನಮ್ಮ ಎಸ್ಪೆಷಲಿ ಮೆಂಬರ್ ಎಸ್ಪೆಷಲಿ ಬ್ಯಾಂಕ್ ನಮ್ಮ ಡಾಕ್ಟರ್ ನಂದಿನಿ ಜವರ್ಮನಿ ಅವರು ನೋಡಲ್ ಆಫೀಸರ್ ಇದ್ದಾರೆ. ಪ್ರೊಫೆಸರ್ as well as the chairperson ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಾಲಜಿ ಅಂಡ್ ಇಂಡಸ್ಟ್ರೀಸ್. ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮದ ಕುರಿತಾಗಿ ಮುಂದಿನದಾಗಿ ಅತಿಥಿಗಳನ್ನು ಸ್ವಾಗತಿಸಲು ಡಾಕ್ಟರ್ ದೇವತಾ ಗಸ್ತಿ ಕಾರ್ಯಕ್ರಮದ ಸಂಯೋಜಕರು ವಿನಂತಿಸಿಕೊಳ್ಳುತ್ತೇವೆ. ಎಲ್ರಿಗೂ ನನ್ನ ನಮಸ್ಕಾರ. As you all are aware that Rani Chennamma University is the Department of Social Work
under the PM Usha Mary project, that is of component 37. We have been assigned for awareness and sensitization on menstrual health and hygiene. So we are here and already have undergone the training by the very eminent person, and this is a great opportunity for me to be involved and understanding so many very sensitive issues have been discussed here. And at the outset, I would like to welcome in the absence here Professor C.M. Tagar, sir, Honorable Vice Chancellor of Telangana University. Due to some reason, he could not attend, but he has wished us, and I take this opportunity to welcome him also. We have very dynamic personalities on the stage, and I am really honored. We are delighted to welcome our Honorable Registrar Sir, Sri Santosh Kamboj Sir, whose presence encourages us to work with more dedication and commitment. Because of his presence and his kind support, we are grateful for your valuable time and guidance and whatever you do us. And sir, we look forward for such support in future, and we require your guidance. And I take this opportunity to welcome Registrar Sir, Sri Santosh Kamboj Sir, and I request Sri Nidhi to present a bouquet to Sir and welcome Sir. Thank you, sir. See, the heart soul of this workshop is Dr. Anita Kumari Madam, who is, I really don't have words to express for her services, what she renders to the community. Just briefly, I want to introduce Madam. I'm sorry, Madam, I'm very brief. Kindly pardon me. You have done such a wonderful services for years together, but I'll make it very short. Madam is a gynecologist, and she has completed her MBBS in the government college near us, and she has 2 clinics, Sri Daneshwari Maternity and General Hospital at Shahpur. Another one is at that is specially for women health, well-being, women well-being and health center at RPD. Madam, she is very much interested in social service in spite of being doctors. We know doctors who only recognize case and patient, but she is not like that. Due to her kindness and whatever she has feelings for the community, and she joined Rotary Club in the year 2019. Before that also she has worked for the many women who are needed. See, just now morning I was telling you, for any women, motherhood is very important. And we feel that it is entire completion after motherhood only. That facility, that treatment is given by Dr. Anita Madam. We should really appreciate her. She has made many families to be very happy. And so many women, she conducts counseling services. Not only she looks as a patient, but continues, she will be involved in counseling, both husband and wife, family. And when after 1 year, any woman is not having child, women is blamed, not men. Entire family will be blaming. And Madam, she calls entire family to her clinic, and she speaks and she makes them to understand what is the wrong or what treatment shall be taken. So that is the greatest job she is doing, and we should appreciate Madam for doing such a wonderful services. Madam, another thing like we should understand is, along with Rotary and independently, more than 200-300 CSR such training programs. That
ಈಗಾಗಲೇ ಬೆಳಗ್ಗೆಯಿಂದ ಮೇಡಮ್ ಕ್ಲಾಸ್ ತಗೊಂಡಾಗ ಅಂದ್ರೆ ಎಷ್ಟು ಕ್ಲಾರಿಟಿ, ಆಮೇಲೆ ನಿಮ್ಗೆ ಏನ್ ರೀಚ್ ಆಗ್ಬೇಕು, ನಿಮ್ಮ ಲೆವೆಲ್ ಏನ್ ಹೇಳ್ಬೇಕು, ಎಷ್ಟು ಮಟ್ಟಿಗೆ ಹೇಳ್ಬೇಕು ಅನ್ನೋದು, ಮತ್ತೆ ನೀವೇನ್ ಅರ್ಥ ಮಾಡ್ಕೋಬೇಕು ಅನ್ನೋದು ಎಷ್ಟು ಕ್ಲಾರಿಟಿಯಿಂದ ನಮ್ಗೆ ಗೊತ್ತಾಗಿದೆ. ಇದಕ್ಕೆ ಕಾರಣ ಏನಂತಂದ್ರೆ ಇಂಥ ಸಾಕಷ್ಟು ಅವರು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನ ಈಗಾಗಲೇ ಮಾಡಿರುವಂತ ಅನುಭವ ಅವರಲ್ಲಿ. ಅಂಡ್ ಫಾರ್ ಸ್ಪೆಷಲಿ ಅಡೋಲೆಸೆಂಟ್ ಗರ್ಲ್ಸ್ ಗೆ ಮತ್ತು ವಿಮೆನ್ ಹೂ ಆರ್ ಇನ್ ನೀಡ್, ಅವ್ರ ಹೆಲ್ತ್ ರಿಲೇಟೆಡ್ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮ್ಸ್ ಟ್ರೈನಿಂಗ್ಸ್ ಎಲ್ಲ ಮಾಡಿದ್ದಾರೆ. And madam, we deeply appreciate and admire your selfless services, commitment towards the health, dignity and empowerment of adolescent girls and women. Your dedication in the field of women health and fertility has brought hope, healing and happiness to many lives. You are not only a doctor but also a guide, supporter, a true change maker for the society. I really appreciate for that, madam, and your accompaniment, care, professionalism, you have inspired so many of us, and today you have made a great job. And madam, thank you for being a blessing to women and their families. With these few words, I would like to welcome Dr. Anita Umaji madam, who is experienced, and I request Ashok D'Souza sir and our honorable registrar to honor madam, and no, we need a lot of support from madam. Thank you. Thank you, madam, and for letting me this. Thank you very much. I would like to also welcome Dr. Nandini Devaman madam, who is a noodle officer for our PM Usha Meru project. And she always helps us, like I had so many doubts, clarification. Anytime you call her, she is there. Anytime, very humble and very kind-hearted. Thank you, madam, for being with us. And I would like to welcome on behalf of our department and all the participants. And I request Manjula madam, Dr. Manjula madam, to kindly present the bouquet to madam and welcome. Thank you, ma'am. See, whatever, since my joining, I have a very wonderful, he says colleague, but he is actually guide source for every person in the Department of Social Work. So he is Dr. Ashok D'Souza sir, who always give us a lot of support, and he knows that who can do what, and that assignment one finding a very wonderful chairperson of our department. I would like to welcome sir for his presence, support, everything, and I would like to welcome him. And I request Vidrani sir to kindly present a bouquet to sir. He doesn't like it. He says that I am the organizer, but he would like to welcome in behalf of all the students. Thank you, sir. And we have a guest here, sister of Dr. Anita madam, that is Sunita madam has come. She wanted to know, she wanted to see that how session will be going on, how we all will be evolving, and she is very happy that she has come to university. And I would like to welcome her, and I request Bedappa to kindly present and get to madam and welcome Sunita madam. She is also engineering profession. All are highly educated. Madam is engineering professor, and thank you. Thank you. I would like to welcome my colleagues, the team,
Dr. Manjula Madam, Dr. Vivek sir, and Dr. Santosh Patil, who is on online ability. So I would like to welcome them, and also guest faculty, Irana, Kaushik, research scholars, Vairappa, Rohit, and senior students who have really helped me. I would like to welcome you all. And of course, Mahavir, so he took a lot of pain because we wanted this room at 9 o'clock, and he came at 8:30. Welcome, Mahavir. Basavaraj, who has made convenient to reach banner and all, I would like to welcome him outside. And I would like to welcome the Pratimesh, who is in the e-office who will be recording. I welcome you. And last but not least, my lovely student friends, I would like to welcome you one and all. Thank you so much for this opportunity. Thank you. I would like to welcome the component coordinator of this program. We welcome you. Because you are supported by our ಕಾರ್ಯಕ್ರಮದಲ್ಲಿ ಸ್ವಾಗತ ಎಂದರೆ ಕೇವಲ ಮಾತಲ್ಲ, ಅದು ಆತ್ಮೀಯತೆಯ ಭಾವ. ಅಂತಹ ಅತ್ಯಂತ ಆತ್ಮೀಯತೆಯ ಭಾವದಿಂದ ಸರ್ವರನ್ನು ಪೂರ್ವಕವಾಗಿ ಸ್ವಾಗತಿಸಿಕೊಂಡ ಡಾಕ್ಟರ್ ದೇವತಾನಿ ಧನ್ಯವಾದಗಳು. ಮುಂದಿನದಾಗಿ ಕಾರ್ಯಕ್ರಮದ ಉದ್ಘಾಟನೆ. ಸದ್ಯಕ್ಕೆ ನೀರು ಹರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಎಂದು ವೇದಿಕೆಯ ಮೇಲೆ ಆಸೀನರಾದ ಗಣ್ಯಮಾನ್ಯರಲ್ಲಿ ಸೇರಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲರಿಗೂ ಹೃದಯದ ಧನ್ಯವಾದಗಳು. ಮುಂದಿನದಾಗಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಡಾಕ್ಟರ್ ಅನಿತಾ ಉಮಾನು, ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಬೆಳಗಾವಿ. ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಕೇಳಿಕೊಳ್ಳುತ್ತೇವೆ. Good afternoon, everyone. The dignitaries on the dais and my dear friends. ಇವತ್ತು ನಾವು ಬಹಳ ಮುಖ್ಯವಾದ ಪಾಯಿಂಟ್ ಮೇಲೆ ಡಿಸ್ಕಷನ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರ ಸಂಬಂಧ ಬಂದಿದ್ವಿ. ಕನ್ನಡ ಲ್ಯಾಂಗ್ವೇಜ್ ಸರ್ ಮಾತಾಡಿದಾರ, ನಾನು ಬರಂಗಿಲ್ಲ, ನಾ ಡೇ ಟು ಡೇ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದೀನಿ. ಬೇಸಿಕಲಿ ನಂದೆಲ್ಲ ಸ್ಟಡೀಸ್ ಮರಾಠಿ ಮೀಡಿಯಂನಲ್ಲಿ ಆಗಿದೆ, ಕಾರಣ ಇವತ್ತು ನಾವು ಬಹಳ ಮುಖ್ಯ ಇಂಪಾರ್ಟೆಂಟ್ ನನ್ನ ಗಸ್ತಿ ಮೇಡಮ್ ಬಂದಾಗ ಹೇಳಿದ್ರು 2 months ಬ್ಯಾಕ್ ಬಂದಿದ್ದು. ಬಟ್ ಆಕ್ಚುಲಿ ಟು ಬಿ ವೆರಿ ಆನೆಸ್ಟ್ 4 to 5 years ಬ್ಯಾಕ್ ಮನೀಷಾ ನೆಸಿಸ್ಟರ್ ಮಾಡಿದಾಗ ಅವ್ರ ಶಿವನ್ ಕೋಆರ್ಡಿನೇಟರ್ ದಟ್ ಟೈಮ್ ನಾವು ಬಂದಿದ್ದೆ. ದ ಸೇಮ್ ಸೆಷನ್ ಐ ಹ್ಯಾಡ್ ಕಂಡಕ್ಟೆಡ್ ಅಂಡ್ ಆ ಟೈಮ್ ಮ್ಯಾಮ್ ನೀವು ಇದ್ರಿ. ಸೊ ಅದ್ರ ನಂತರ ಆಸ್ ಐ ಜಾಯಿನ್ ರೋಟರಿ ನಾನು ಈಗ ನಾನ್ ಸ್ಟಾಪ್ ಪ್ರೋಗ್ರಾಮ್ ಚಾಲು ಇರ್ತಾವ. ಈ ಲಾಸ್ಟ್ 2 days ಬ್ಯಾಕ್ ಐ ಹ್ಯಾವ್ ಬೀನ್ ಟು ಒನ್ ಮೋರ್ ಯೂನಿವರ್ಸಿಟಿ. ಟುಮಾರೋ ನಾನು ಮತ್ತೊಂದು 2 ಸ್ಕೂಲಲ್ಲಿ ಮರಾಠಿ ಮೀಡಿಯಂ ಅನ್ಕೊಂಡೆ ಬಂದು ನಂಗೆ ಅಪ್ರೋಚ್ ಮಾಡ್ತಾರ, ಹುಡುಗಿಗೆ ಒಂದು ಬಂದೆಲ್ಲ ಹೇಳ್ಕೊಡ್ರಿ ಹೈಜೀನ್, ಮೆನ್ಸ್ಟ್ರುಯಲ್ ಹೈಜೀನ್ ಬಗ್ಗೆ ಅಂತ, ಫಿಸಿಯಸ್ ಅವೇರ್ನೆಸ್ ಇವೆಲ್ಲ ಅಂಡರ್ ಮೈ ರೋಟರಿ. ಅಂಡ್ ಇವನ್ ಆಸ್ ಅ ಇಂಡಿವಿಜುವಲ್ ಅಂತಂದ್ರೆ ನಾವು ದೇವರ ಯಾರು ಕರೀತಾರ. ನಂದೇನ ಇಂಟೆನ್ಷನ್ ಅಂದ್ರ ನನ್ನ ಸುತ್ತಮುತ್ತ ಇದ್ದಿದ್ದು ಎಲ್ಲಾ ಮಕ್ಕಳಿಗೆ, ಹೆಣ್ಮಕ್ಳಿಗೆ ನಾನು ಹೆಲ್ತ್ ಬಗ್ಗೆ ಈ ಸಣ್ಣ ವಯಸ್ಸಿನಾಗ ಹೇಳಿದ್ರೆ ಅವ್ರಿಗೆ ಇಂಟ್ರೆಸ್ಟ್, ರೀಪ್ರೊಡಕ್ಟಿವ್ ಎಲ್ಲಾ ಸಿಸ್ಟಮ್ ಅನ್ನು ಅವ್ರಿಗೆ ಎಲ್ಲಿ ಯಾವ್ದು ಹೆಲ್ತ್ ಇಶ್ಯೂ ಬರಬಾರ್ದು. ನಾ ಬರೀ ಮೆನ್ಸ್ಟ್ರುಯೇಷನ್ ಅಷ್ಟೇ ಟಚ್ ಮಾಡಂಗಿಲ್ಲ. ಬಂದ್ ಕೂಡಲೇ ಫಸ್ಟ್ ಕ್ವೆಶ್ಚನ್ ಇದೇ ಕೇಳಿದ್ದೆ, ಎಕ್ಸರ್ಸೈಸ್ ಯೋಗ ಮಾಡಿ ನಾಷ್ಟ ಮಾಡಿ ಬಂದಿರಿ ನಾ ಫಸ್ಟ್ ಕ್ವೆಶ್ಚನ್. ಯಾಕಂದ್ರೆ ಸಿ ವೆನ್ ವಿಚ್ ಫ್ಯಾಮಿಲಿ ಐ ಬಿಲಾಂಗ್, ನಾ ಯಾವ ಫ್ಯಾಮಿಲಿಂದ ಬಂದೇನಿ. ಮೈ ಫಾದರ್ ವಾಸ್ BSc that time. He was BSc honors in Lincoln College of Science, the prestigious Technical Education Society of college, very very famous college in South Maharashtra.
ಆ ಕಾಲೇಜ್ದವ್ರು ನಾವ್ 4 ಸಿಸ್ಟರ್ಸ್, ನಾ ದೊಡ್ಡಕ್ಕಿ, ಆಮೇಲೆ ಸುನೀತಾ ಸೆಕೆಂಡ್. ನಮ್ಮ ಅಪ್ಪ ಇದೊಂದೇ ಹೇಳ್ತಿದ್ರು, ಮಾರ್ನಿಂಗ್ ನಿನ್ನ ಸ್ವೆಟ್ ಕಾಣ್ಬೇಕು, ಆಮೇಲೆ ನಿನ್ನ ಸ್ನಾನಕ್ಕೆ ಹೋಗ್ಬೇಕು, ಆಮೇಲೆ ನಿನ್ ಬ್ರೇಕ್ಫಾಸ್ಟ್, ಆಮೇಲೆ ಕಾಲೇಜ್. ಸೊ ನಾನ್ ಬರೀ ಎಕ್ಸರ್ಸೈಸ್ ಬರೀ ಬಾಡಿ ಹೆಲ್ದಿ ಇಟ್ಕೊಳಕ್ ಆಗಿಲ್ಲ ನನ್ಗೆ. ನಾ ಯಾಕೆ ಹೇಳ್ತೀನಿ, ಎಲ್ಲಾ ನನ್ ಮಕ್ಳಿಗೆ ಬರ್ಲಿ PCOS ತಗೊಂಡ್ ಬಂದ ಮಕ್ಳಿಗೆ ನಾನು ಓನ್ ಎಕ್ಸಾಂಪಲ್ ಕೊಡ್ತೀನಿ. ಓವರ್ ಆಲ್ ತಿಳ್ಕೊಬೇಡಿತ್ತಂಗೆಯ, ಯಾವಾಗ ನಾವು ಎಕ್ಸರ್ಸೈಸ್ ಮಾಡ್ತಿರ್ತೀವಿ ಆ ಟೈಮ್ನಾಗ ಗ್ರಾಸ್ಪಿಂಗ್ ಪವರ್ ಆಫ್ ಅವರ್ ಬ್ರೈನ್ ಇನ್ಕ್ರೀಸ್ ಮಲ್ಟಿಪಲ್ ಫೋಲ್ಡ್. ಅಕಾಡೆಮಿಕ್ ಎಕ್ಸಲೆನ್ಸ್ ಅಚೀವ್ ಮಾಡ್ತೀವಿ. ಪ್ರಾಪರ್ ಎಕ್ಸರ್ಸೈಸ್, ಪ್ರಾಪರ್ ನ್ಯೂಟ್ರಿಷನ್ ತಗೊಂಡ್ರೆ ಇಮ್ಯುನಿಟಿ ಚಲೋ ಉಳಿತೀವಿ. ತಿರ್ಗಾಮುರ್ಗಿ ನಾವು ಆಧಾರ ಬೀಳಂಗಿಲ್ಲ, ಸಿಗ್ನೆಸ್ ಬರಂಗಿಲ್ಲ, ನಮ್ಮ ಕಾಲೇಜ್ ತಪ್ಪಂಗಿಲ್ಲ. ಚಲೋ ಅಕಾಡೆಮಿಕ್ ಎಕ್ಸಲೆನ್ಸ್ ಅಲಾಂಗ್ ವಿತ್ ಗುಡ್ ಹೆಲ್ತ್ ಅಂದ್ರೆ ವಿ ಆರ್ ದ ಬೇಸಿಕ್ ಫೌಂಡೇಶನ್ ಫಾರ್ ಅವರ್ ನೇಷನ್. ಬೆಸ್ಟ್ ಸಿಟಿಸನ್, ಹೆಲ್ತಿ ಸಿಟಿಸನ್ ಈಸ್ ಅವರ್ ಟಾರ್ಗೆಟ್. ನಮ್ ಫೋಕಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಇದ್ರು ಮೇನ್ ನಾ ಆಸ್ ಎ ಗೈನಕಾಲಜಿಸ್ಟ್ ನಾನು ಗರ್ಲ್ಸ್ ಬಿಫೋರ್ ದ ಏಜ್ ಆಫ್ their 25 ನನ್ನ ಫೋಕಸ್ ಇದೆ. Along with that, the ladies during pregnancy care, ultimate care ನಾ ಕೊಡ್ತೇನೆ, ಇನ್ಕ್ಲೂಡಿಂಗ್ ಅದ್ರ ಒಳಗೆ ಏನಂತಂದ್ರೆ ಗರ್ಭ ಸಂಸ್ಕಾರ ಕೊಡ್ತೀವಿ, ಪ್ರಾಪರ್ ನ್ಯೂಟ್ರಿಷನ್ ಡಯಟ್ ಹಾಕಿ ಕೊಡ್ತೀವಿ, ಏನೇ ಎಕ್ಸರ್ಸೈಸ್ ಮಾಡ್ಬೇಕು, ಯಾವ ಟೈಮ್ನಾಗ ಏನ್ ಟೆಸ್ಟ್ಗಳು ಮಾಡ್ಕೋಬೇಕು, ಇವೆಲ್ಲ ಗೈಡೆನ್ಸ್ ಕೊಡ್ತೇವಿ. ಅದ್ರ ನಂತರ ಪೀರಿಯಡ್ ಹೋಗೋ ಟೈಮ್ನಾಗ ಈಗ 35-40 ಇರ್ತಾವ ಲೇಡೀಸ್ ಮನ್ಯಾಗ, ನಿಮ್ಗೂ ಅಬ್ಸರ್ವ್ ಮಾಡಿರ್ಬೋದು ನಿಮ್ಮ ಮಮ್ಮಿಗಳ ಯಾವತ್ತು ಕೂಲ್ ಇದ್ದಕ್ಕಿ ಯಾಕೆ ಶಿಕ್ಷಿತ ಮಾಡಕತ್ತಾಳ, ಒಂದ್ ಇಟ್ಟಿಟ್ಟು ಪಾಯಿಂಟ್ ಯಾಕೆ ಒದ್ರಾಡಕತ್ತಾಳಿ, ಯಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಲ್ಲ. ಬರೀ ಬಂದ್ ಬಯೋದು ಮಾಡ್ತಾರ, ಬಂದ್ ಅಳ್ಕೋದು ಕುಂತ್ ಬಿಡ್ತಾವ. ಯಾರು ನೋಡ್ಬಾರ, ಯಾರು ನೋಡ್ಬಾರ. ಈಗೆಲ್ಲಾರು ಇಂಡಿಪೆಂಡೆಂಟ್ ಆಗ್ಯಾರ ಮಕ್ಕಳ, ನಂದೇನ್ ಅವಶ್ಯಕತೆ ಇಲ್ಲ ಹಿಂಗ್ ತಿಳ್ಕೊಂಡ ನಿಮ್ಗೆ ಅನಿಸ್ತೈತಿ ಮಮ್ಮಿ ಯಾಕೆ ಬದ್ಲಿ ಆಗ್ಬಿಟ್ಟಾಳ, ಈಗೇನ್ ಮೆಡಿಸಿನ್ ಕೊಡಿಸ್ಬೇಕು, ಹಂಗ ಇರಂಗಿಲ್ಲದ. ಪೀರಿಯಡ್ ಹೋಗೋ ಟೈಮ್ನಾಗ ಹಾರ್ಮೋನ್ ಚೇಂಜಸ್ ಇಂದ ಮದರ್ ಬಹಳಷ್ಟು ಡಿಪ್ರೆಷನ್ ಆಗಿರ್ತಾಳ. ಇಸ್ಟ್ರೋಜನ್ ಹಾರ್ಮೋನ್ ಡೆಫಿಷಿಯನ್ಸಿಯಿಂದ ಒಂದ್ ಕೂದಲಿ ಹಿಡ್ಕೊಂಡು ಕಾಲಿನ ಬಟ್ಟೆ ತನಕ ಚೇಂಜಸ್ ಆಗಿರ್ತಾವ. ಈ ಟೈಮ್ನಾಗ ಯಾವಾಗ ಲೇಡಿ ಬರ್ತಾಳ ಈಗ ಅಷ್ಟೇ ಹೇಳ್ತೀನಿ, ಇವತ್ತು ನೀವು ಒಬ್ಬಕ್ಕೆ ಭೇಟಿ ಆಗಿದ್ದಂಗೆ ನೆಕ್ಸ್ಟ್ ಟೈಮ್ ಬರೋ ಮುಂದೆ ನಿಮ್ಮ ಮನೆಯವರ ನಿಮ್ಮ ಮಕ್ಕಳ ಬರ್ಬೇಕು ಅಂದ್ರೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ತೀವಿ. ಯಾಕೆ ಆಗೈತಿ ಮಮ್ಮಿಗೆ ನೀವು ಹೆಲ್ಪ್ ಮಾಡ್ಬೋದು, ಆಕಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಆಕಿಗೆ ಏನೇನ್ ಹೆಲ್ತ್ ಇಶ್ಯೂ ಆಗತ್ತೋ ಅದ್ರ ರೀಸನ್ ಅಂತ ಹೇಳಿ ನಿಮಗ್ ಗೊತ್ತಿತ್ತಂದ್ರ ಟಾಲರೇಟ್ ಮಾಡ್ಕೊತೀರಿ. ಮಮ್ಮಿ ಒದರಾಡ್ತಾರ, ನೀವು ಒದರಾಡಿ ಒಂದ್ 4 ಗಂಟೆ ಒಗದ ಓಡಿ ಹೋದ್ರೆ ಏನು ತಿಳಿದಿಲ್ಲ. ನೀವ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಮಮ್ಮಿ ಯಾವ ಫೇಸ್ ಆಗದಾಳು, ಅದರಿಂದ ನೀವು ಬಹಳ ಹೆಲ್ಪ್ ಮಾಡ್ತೀರಿ. ಸೊ ಮೆನೋಪಾಸಲ್ ಕೇರ್ ನನ್ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಸ್ಕ್ರೀನಿಂಗ್, ಕ್ಯಾನ್ಸರ್ ಸ್ಕ್ರೀನಿಂಗ್ ಇನ್ಕ್ಲೂಡಿಂಗ್ ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಯೂಟ್ರಸ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಹೆಂಗ್ ಮಾಡ್ಬೇಕು ಆಗಲೇ ಇಲ್ಲ. ನಾನು ಪ್ಯಾಕ್ ಟೆಸ್ಟ್ ಮಾಡ್ಬೇಕು, ಸಣ್ಣ ವಯಸ್ಸಿನಾಗ ವ್ಯಾಕ್ಸಿನ್ ತಗೋಬೇಕ, ಇದೆಲ್ಲ ಮಾಡಕ್ ನಾವು ಅವರಿಗೆ ಆ ಲೇಡಿಗೆ ಕ್ಯಾನ್ಸರ್ ನಿಂದಲೂ ನಾವು ಸೇವ್ ಮಾಡ್ತೀವಿ. ಸೊ ಎಲ್ಲ ಪಾಯಿಂಟ್ ಒಂದ್ ಲೇಡಿ ಆಕಿಗೆ ಯಾವ ಏಜ್ ಹಿಡ್ಕೊಂಡು ನನ್ ಕಡೆ ಟಚ್ ಆಗಿರ್ತಾಳ, ನನ್ ಕಡೆ ಆಕಿಗೆ ಒಂದೇ ಹೇಳ್ತೀನಿ, ನೀ ನನ್ ಕಡೆ ಟ್ರೀಟ್ಮೆಂಟ್ ತಗೊಳಕ್ ಬಂದಿ ಇವತ್ತ, ಇನ್ ಮುಂದ ನಾ ಬಹಳ ಆರಾಮ್ ಅದೇನಿ ಮೇಡಮ್, ನನ್ ಒಂದು ಗುಳಿಗೆ ಚಾಲು ಇಲ್ಲ ಅಂತ ಹೇಳಕ್ ಬಾವ ಖುಷಿಯಾಗಿ ಬಾ, ನನ್ ಕನ್ಸಲ್ಟೇಷನ್ ಫೀಸ್ ಕೊಡ್ತಾರ. ಯುವರ್ ಲೈಫ್ ಶುಡ್ ಬಿ ವಿದೌಟ್ ಮೆಡಿಸಿನ್ ನಂದ ಗೋಲ್ ಐತಿ. ಅದಕ್ಕೆ ಅನ್ಕೊಂಡು ಈಗ ಬಹಳ ವರ್ಷ ಆಯ್ತು ನಾನು ಡೆಲಿವರಿ ಮಾಡಿದ್ದೀನಿ, ಸಿಸೇರಿಯನ್ ಮಾಡಿದ್ದೀನಿ, ಆಪರೇಷನ್ ಚಾಲು ಇರ್ತಾವ, ನೀಡಿ ಆಪರೇಷನ್ ಮಾಡ್ತೇವೆ ನಾವು. ಖರೆ ಲೇಡಿಗೆ ಡಾಕ್ಟರ್ ಕಡೆ ಹೋಗಾಕಿಲ್ಲ. ಅದ್ರಂಗ ಆಕಿ ಹೆಲ್ದಿ ಇರ್ಬೇಕ, ಆಕಿ ಮಸಲ್ ಸ್ಟ್ರಾಂಗ್ ಇರ್ಬೇಕ, ಆಕಿ ಯಾವ ಏಜ್ನಾಗ ಏನ್ ಎಕ್ಸರ್ಸೈಸ್ ಮಾಡಾಕ ಹೇಳ್ಬೇಕ. ಇವೆಲ್ಲ ನಾವು ನನ್ನ ಕ್ಲಿನಿಕ್ ನೆಲ್ಲ ಗೈಡ್ ಮಾಡಿ ಈಗ ಒಂದ್ ಲಾಸ್ಟ್ 2-3 years ಇಂದ ಹೊಸ ಕ್ಲಿನಿಕ್ ಇದ್ರ ಸಂಬಂಧನ ಮೇನ್ ರೋಡ್ ಮೇಲೆ ಐತಿ. ಇದಕ್ ಫೋಕಸ್ ಒಂದು ಇದೊಂದು ಐತಿ. ಸ್ಕೂಲ್ ಗರ್ಲ್ಸ್, ಕಾಲೇಜ್ ಗರ್ಲ್ಸ್ ಪೀರಿಯಡ್ ಪ್ರಾಬ್ಲಮ್ ಭಾಳ ಅದಾವ, ಅವ್ರಿಗೆ ಹೆಲ್ಪ್ ಮಾಡಿದ್ರು. ಪೀರಿಯಡ್ ಬಂದ್ ಆಗೋ ಟೈಮ್ನಾಗ ಲೇಡೀಸ್ ಏನ್ ಪ್ರಾಬ್ಲಮ್ ಆಗ್ತಾವು, ಎಂಪ್ಲಾಯ್ ಲೇಡೀಸ್ ಇರ್ತಾರ, ಅವ್ರು ಸುಟ್ಟಿ ತೆಗಾಕ್ ಆಗೋದಿಲ್ಲ. 6 to 9 o'clock ನನ್ನ ಏಜ್ದವ್ರು ಯಾರು ಕೆಲಸ ಮಾಡೋದಿಲ್ಲ. ಆಲ್ ದೇ ಆರ್ ಟೇಕಿಂಗ್ ಬ್ರೇಕ್ ಅಂಡ್ ಟೇಕಿಂಗ್ ರೆಸ್ಟ್. ನಾನು ನನ್ನ ಮನೆಯವರು ಅಂದ್ರೆ ಈ ವಯಸ್ಸಿಗೆ ಎದಕ್ ಹೊಸಾದ್ರು ತೆಗಿಯಾಕತ್ತೀನಿ, ನಾನು ನನ್ನಿಂದ ಮತ್ತೆ ಅವ್ರಿಗೆ ಸಿಗ್ತಾರೋ ಗೊತ್ತಿಲ್ಲ. ಐ ಶುಡ್ ಹೆಲ್ಪ್ ದ ಮೆಡಿಕಲ್ಸ್, ಫಾರ್ ದ್ಯಾಟ್ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ನ್ಯೂ ಕ್ಲಿನಿಕ್. ಇದಕ್ಕೆ ನನ್ನ ಫ್ಯಾಮಿಲಿ ಸಪೋರ್ಟ್ ಭಾಳ ಐತಿ. ಯಾವಾಗೂ ಮಾಡಿ ಯಾವಾಗೂ ಕರೀದು ಮೇಡಮ್, ಐ ಆಮ್ ದೇರ್ ಫಾರ್ ಯು. ಥ್ಯಾಂಕ್ ಯು. ಆರೋಗ್ಯ ಹಾಗೂ ಸ್ವಚ್ಛತೆಯು ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಎಷ್ಟು ಉಪಯುಕ್ತವಾಗಿದೆ ಎನ್ನುವುದನ್ನು ಹಲವಾರು ಅನುಭವ ಹಾಗೂ ಅಧ್ಯಯನದ ಮೂಲಕ ತಿಳಿಸಿಕೊಟ್ಟ ಡಾಕ್ಟರ್ ಅನಿತಾ ಉಮಾದಿ ಅವರಿಗೆ ಧನ್ಯವಾದಗಳು.
ಅತಿಥಿಗಳಾಗಿ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಆಗಮಿಸಿರುವ ಶ್ರೀ ಸಂತೋಷ್ ಕಾಮಗೌಡ ಕೆಎಸ್ ಹಿರಿಯ ಶ್ರೇಣಿ ಕುಲಸಚಿವರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಇವತ್ತು ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ ಈ ಒಂದು ಯೋಜನೆಯ ಅಡಿಯಲ್ಲಿ ಏನು ಸೆನ್ಸಿಟೈಸೇಷನ್ ಸಂಬಂಧ ಕಾರ್ಯಕ್ರಮವನ್ನು ನನಗಂತೂ ಮೇಡಮ್ ನೀವು ಎಮೋಷನಲ್ ಆಗಿ ನಮಗೂ ಇದು ಬಹಳ ಖುಷಿ ಆಯ್ತು. ಏನೋ ನನ್ನ ತಾಯಿನ ರೀತಿಲಿ ಮಾತಾಡೋದ ಒಂದು ಫೀಲಿಂಗ್. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಇವತ್ತು ಆಗಮಿಸಿರುವ ಡಾಕ್ಟರ್ ಅನಿತಾ ನೀವು ಈ ಗರ್ಲ್ಸ್ ಏನಿದೆ ನಮಗೆ ಬಹಳ ಅದೃಷ್ಟ ಮತ್ತೊಮ್ಮೆ ಆತ್ಮೀಯವಾಗಿ ಬರಮಾಡಿಕೊಳ್ತೀರಿ. ಮತ್ತು ಯಾವತ್ತೂ ಕೂಡ ವಿಶ್ವವಿದ್ಯಾಲಯ ನಿಮ್ಮ ಹೆಚ್ಚು ಹೆಚ್ಚು ಸೆಷನ್ಗಳಿಗೆ ಆಗಲಿ ಅಂತ ನಾವು ಅವರಿಗೆ ಏನ್ ಬೇಕೋ ಆ ತಯಾರಿಯನ್ನ ವ್ಯವಸಾಯ ಕೃಷಿಯವರಿಗೆ, ನಮ್ಮ ರಿಸರ್ಚ್ ಅವರಿಗೆ, ನಮ್ಮ ನೋಡಲ್ ಆಫೀಸರ್ಗೆ ಫ್ರೀ ಹ್ಯಾಂಡ್ ಕೊಟ್ಟಿರ್ತೀವಿ. ಎನಿ ಟೈಮ್ ಎಲ್ಲ ಇಷ್ಟು ಕೇರ್ ಸಿಕ್ಕಿದೆ ಈ ನಮ್ಮ ಯಾಕಂದ್ರೆ ಇತ್ತೀಚೆಗೆ ಟ್ರೆಂಡ್ ನೋಡ್ತಾ ಇದೀವಿ. ನಾವು ಎಲ್ಲ ಎಷ್ಟೋ ಕಾಲೇಜ್ಗಳಿಗೆ ಹೋಗ್ತಾ ಇದೀವಿ. ಒಂದು ಜನರೇಷನ್ ನೀವು ನಾವು ಓದುವಾಗೆಲ್ಲ ಬರೀ ಹುಡುಗರು ಜಾಸ್ತಿ ಇರ್ತೀವಿ, ಹುಡುಗಿಯರ ಸಂಖ್ಯೆ ಬಹಳ 15 ವರ್ಷದಲ್ಲಿ ಬಹಳ ವ್ಯತ್ಯಾಸ ಇದೆ. 70% ಹುಡುಗರು ಇರ್ತಾರೆ, 30% ಮಾತ್ರ ಹುಡುಗಿಯರ ಕಾಲೇಜ್. ನಾನು ಯಾವ ಕಾಲೇಜ್ ಅಂತ ಸಣ್ಣ ಕಾಲೇಜ್ ಹೋಗಿ ದೊಡ್ಡ ಕಾಲೇಜ್ ಎಲ್ಲಿ ಬರ್ತಾರೆ 70-80% ಎಲ್ಲ ಹುಡುಗಿಯರ ಇದ್ದಾರೆ, 20% ಅಷ್ಟೇ ಹುಡುಗರು. ಇರೋದ್ರಿಂದ ಡಾಕ್ಟರ್ ಅವರಿಗೆ ಪ್ರತಿಯೊಬ್ಬರಿಗೂ ಕೌನ್ಸಿಲಿಂಗ್ ಮಾಡೋದು, ಪ್ರತಿಯೊಬ್ಬರ ಅವರ ಏನು ವಿಷಯಗಳನ್ನ ಚರ್ಚೆ ಮಾಡೋದೆಲ್ಲ ಬಹಳ ಅವಶ್ಯಕತೆ. ಈ ಕಾರ್ಯಕ್ರಮ ಬಹುಶಃ PM ಉಷಾದ ಕೆಲವು ಕಾರ್ಯಕ್ರಮಗಳು ಹಿಂದೆನೂ ಕೂಡ ಮಾಡಿದ್ದಾರೆ. ಮತ್ತೆ ಈ ಅವಕಾಶ ಸಿಕ್ಕಾಗ ಅದು ಚೆನ್ನಾಗಿ ಸದ್ಬಳಕೆ ಆಗ್ತದೆ. ಇವನ್ ಈಗ ಈ ಕಾರ್ಯಕ್ರಮ ಇಲ್ಲಿಗೆ ಸೀಮಿತ ಆಗಿಲ್ಲ. ಈ ಕಾರ್ಯಕ್ರಮವನ್ನು ಇನ್ನೂ ಎಕ್ಸ್ಟೆಂಡ್ ಆಗಿ ಇವರು ಎಲ್ಲಾ ಏರಿಯಾದಲ್ಲಿ ಹೋಗಿ ರೂರಲ್ ಮೂವ್ಮೆಂಟ್ ಎಕ್ಸ್ಪಾಂಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹಳ ಮಟ್ಟಿಗೆ ಇದರದ ಒಂದು ಉಪಯೋಗ ಜನರಿಗೆ ಆಗ್ತದೆ. ಹಾಗಾಗಿ ಈ ಕಾರ್ಯಕ್ರಮ ಅತ್ಯಂತ ಉತ್ತಮ ಕಾರ್ಯಕ್ರಮ ಅಂತ ಹೇಳ್ತೀವಿ. ಈ ಕಾರ್ಯಕ್ರಮದ ವೇದಿಕೆ ನಡೆಯುವ ಯಾವತ್ತು ಒಂದು ಡಿಪಾರ್ಟ್ಮೆಂಟ್ ಆಯ್ತು ಮತ್ತು ಯೂನಿವರ್ಸಿಟಿಯಲ್ಲಿ ನಮಗೆ ಆಫೀಸರ್ ಅಂತ ಟ್ರೀಟ್ ಮಾಡ್ತೀವಿ, ಅಥವಾ ಒಳ್ಳೆ ರಿಸೋರ್ಸ್ ಪರ್ಸನ್ ಆಗಿದ್ದಾರೆ ನಮ್ಮ ರಿಸೋರ್ಸ್ ಅವರು. ಅದರ ಜೊತೆಗೆ ನಮ್ಮ ನೋಡಲ್ ಆಫೀಸರ್ ಅಂತ ನಂದಿನಿ ಮಣಿಯವರು. ಒಳ್ಳೆಯ ಟೀಮ್ ಇದೆ. ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲೇ ವಿಸಿ ಸರ್ ನಾವಾಗ್ಲಿ ಟೈಗರ್ ಸರ್ ಆಗ್ಲಿ ಹಿಂದೆ ನಾನು ಬೇರೆ ಕಡೆ ಕೆಲಸ ಮಾಡೋದ್ರಲ್ಲಿ ಈಗ ಕೆಲಸ ಮಾಡೋರು ಕೆಲಸ ಮಾಡದೇ ಇರೋರು ಎಲ್ಲಾ ಕಡೆ ಇದ್ದಾರೆ. ಮೇಡಮ್ ಪ್ರೊಫೆಷನಲ್ ಇದ್ದಾರೆ, ಬೇರೆ ಬೇರೆ ಪ್ರೊಫೆಷನ್ ನಮ್ಮ ಪ್ರೊಫೆಷನಲ್ ಕೂಡ ಬಹಳ ಜನ ಇರ್ತಾರೆ. ಅದರಲ್ಲಿ ಒಳ್ಳೆಯ ಕೆಲಸಗಾರನ ಹುಡುಕಿ ತಂಡವನ್ನು ಕಟ್ಕೊಂಡು ಹೋಗ್ತಾರೆ. ಅಂತ ಒಂದು ತಂಡ ಇವತ್ತು ನಮ್ಮ ದೇವತಾ ಗಸ್ತಿಯವರು ಕೂಡ ಅಂತ ಒಂದು ತಂಡ ಮಾಡ್ತಾ ಇದ್ದಾರೆ. ಮಂಜುಳಾ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ಬಿದ್ರಳಿಯವರು. ಇನ್ನು ಇಲ್ಲಿ ನಮ್ಮ ಗೆಸ್ಟ್ ಫ್ಯಾಕಲ್ಟಿ ಇದೆ, ರಿಸರ್ಚ್ ಸ್ಕಾಲರ್ಸ್ ಇದೆ. ಇವತ್ತೆಲ್ಲ ಏನ್ ವಿದ್ಯಾರ್ಥಿ ಸೆಷನ್ ಬಹುಶಃ ನನ್ನ ಪ್ರಕಾರ 9:30 ಸ್ಟಾರ್ಟ್ ಆಗಿದೆ. ಬಹಳ ಬೇಗ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಡಾಕ್ಟರ್ ಇತ್ತೀಚೆಗೆ ನಮ್ಮ ರಿಲೇಷನ್ ಒಂದು ಜನ ಡಾಕ್ಟರ್ಸ್ ಬಹಳ ಜನ ಡಾಕ್ಟರ್ಸ್ ನೋಡಿದೀವಿ. ಈ ಮೆಡಿಸಿನ್ ತಗೊಳತಿಲ್ಲ ಆರಾಮಿದೆ ಅಂತ ಹೇಳಕ್ ಬರೀ ಡಾಕ್ಟರ್ ಇವತ್ತು ಸಿಕ್ಕಿದ್ದಾರೆ. ಎಲ್ಲಾ ಡಾಕ್ಟರ್ ಹೇಗಾಗಿರುತ್ತೆ, ಇನ್ನೂ ಡಾಕ್ಟರ್ ಮುಖಾನ ನೋಡಿಲ್ಲ, ಆಲ್ರೆಡಿ ಹುಡುಗಿ ಚೀಟಿ ದೊಡ್ಡದಾಗಿರ್ತದ. ಹುಡುಗಿ ಅಂಗಡಿ ಮತ್ತು ಅದು ಅಲ್ಲೇ ಇರ್ತದ. ಅದು ನೋಡ್ಬೇಕು. ಕಮರ್ಷಿಯಲೈಸೇಷನ್ ಬಹಳ ಆಗಿದೆ ಎಲ್ಲಾ ಇದರಲ್ಲಿ. ಎಲ್ಲಾ ಕಡೆ ಎಲ್ಲಾ ವ್ಯಕ್ತಿಗಳು ಹುಡ್ಕೊಂಡು ಕಷ್ಟ ಅಂತ ಒಳ್ಳೆಯ ವ್ಯಕ್ತಿಗಳು ಸಿಗ್ತಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಅವ್ರಿಗೆ ಕನ್ಸರ್ನ್ ಬಹಳ ಇದೆ. ಅಂಡ್ ಇನ್ನೂ ಒಂದು ಬಹಳ ವಿಶೇಷವಾದ ಯಾವುದೇ ಓಬಿಸಿಗೆ ಸಂಬಂಧಪಟ್ಟಂತಿರ್ಬೋದು ಅಥವಾ ನಿಮ್ಮ ಯಾವುದೇ ಸಂಬಂಧಪಟ್ಟಂತೆ ಯಾರು ವೈದ್ಯಕೀಯ ತಪಾಸಣೆಯನ್ನ ಬಯಸ್ತಾ ಇದ್ದಾರೆ ಅವ್ರನ್ನ ಅಷ್ಟೇ ಅಲ್ಲ, ಅವ್ರ ಕುಟುಂಬದವ್ರನ್ನೆಲ್ಲ ಕರೆಸಿ ನೀವು ಗೈಡ್ ಮಾಡೋದಿಲ್ಲ, ನೀವು ಒಬ್ಬರೇ ಮಾಡ್ತೀವಿ. ಯಾಕಂದ್ರೆ ಇದನ್ನ ನಾವು ಎಲ್ಲೂ ನೋಡಿಲ್ಲ. ಈ ತರ ಮಾಡೋದು ಬಹಳ ಅವಶ್ಯಕತೆ ಇದೆ. ಯಾರಂದ್ರೆ ಯಾರೋ ಒಬ್ರು ಹೋಗಿರ್ತಾರೆ, ಯಾರ ಜೋಡಿ ಜೊತೆ ಯಾರು ಬಂದಾರೋ ಡಾಕ್ಟರ್ ಕೇಳೋದು ಬಹಳ ಸಾಮಾನ್ಯ. ಯಾರು ಬಂದ್ರೆ ಜೋಡಿ ಒಂದೊಂದು ಮಾತು ಹೇಳಿದ್ರೆ ಬಟ್ ಈಗ ಇವ್ರು ಹೇಳೋದು ಇಡೀ ಫ್ಯಾಮಿಲಿ ನೆಕ್ಸ್ಟ್ ಟೈಮ್ ಎಲ್ಲ ಬರಬೇಕಂತ ಬಹಳ ಒಂದು ಒಳ್ಳೆಯ ಬೆಳವಣಿಗೆ. ಇಂಥವರ ಅವಶ್ಯಕತೆ ನಮಗೆ ಮೇಡಮ್ MBBS ಆಗಲಿ MD ಆಗಲಿ ಅವ್ರು ಎರಡೆರಡು ಕ್ಲಿನಿಕ್ ನಡೆಸ್ಕೊಂಡು ಮತ್ತು ಅದ್ರ ಜೊತೆಗೆ ರೋಗಿ ಬೇರೆ ಬೇರೆ ಚಟುವಟಿಕೆಗಳ ಜೊತೆ 2-3 ವರ್ಷ ಮಾಡೋದು ಬಹಳ ಹೆಮ್ಮೆ ಪಡುವಂತ ವಿಷಯ.
ನಾವೆಲ್ಲ ಸಣ್ಣಾಗಿರ್ಬೇಕು ನಾವು ಮೋಸ್ಟ್ಲಿ ಹೈಸ್ಕೂಲ್ ಇನ್ನು ಪ್ರೈಮರಿ ಎಲ್ಲ ಇರ್ಬೋದು. ತೀರಾ ಹಳ್ಳಿಯೊಳಗ ನಾವು ಹಳ್ಳಿಯಾಗ್ಲೂ ಇರಲಿಲ್ಲ, ಹೊಡೆದಾಗಿದ್ದೀವಿ. ಇವತ್ತು ನಮ್ಮ ಮನೆ ಹೊಡೆದಾಗ ಅಲ್ಲೆಲ್ಲ ಈ ಮೆನ್ಸ್ಟ್ರಲ್ ಇದರಲ್ಲಿ ನಮ್ಮ ಮದರ್ಗೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಈ ತಿಂಗಳಾದ್ಮೇಲೆ ಹೋದಾಗ ಅವ್ರೆಲ್ಲ ಈ ಬೇರೆ ಒಂದ್ ಸಣ್ಣ ಗುಡಿಸಲು ಇರ್ತದೆ, ನನಗೆ ಈಗ ನೆನಪಿದೆ. ಆ ಗುಡಿಸಲಲ್ಲಿ ಇರ್ತದೆ, ನೀ ಯಾಕೆ ಮೈಲಿ ಇರ್ತೀವಿ ಅಂತ ನನ್ ಜಗಳ. ಅವ್ರಿಗೆ ಹೇಳಕ್ ನನಗೆ ಕನ್ವಿನ್ಸ್ ಮಾಡಕ್ ಅವ್ರಿಗೆ ಆಗ್ತಿರ್ಲಿಲ್ಲ. ಈಗ ನನ್ನ ಮನೆಯಲ್ಲಿ ಅಷ್ಟೇ ಇದು ಎಲ್ಲಾ ಕಡೆ ಇನ್ನೂ ಈ ಕಾಲದಲ್ಲಿ ನಾನು ಹೇಳೋದು 20 ವರ್ಷದಿಂದ ಇನ್ನೂ ಕೂಡ ಒಂದಷ್ಟು ಹಳ್ಳಿಗಳಲ್ಲಿ ಇಂಥ ಒಂದು ಆಚರಣೆ ಇದೆ. ಅವ್ರನ್ನ ದೂರ ಇಡ್ತಾರೆ, ಅವ್ರಿಗೆ ಮನೆಯಲ್ಲಿ ಹಿಂಗೆಲ್ಲ ಇದಾವೆ. ಇದೆಲ್ಲ ಸೆನ್ಸಿಟೈಸ್ ಮಾಡಿ ನೀವು ತಿಳ್ಕೊಳ್ತೀನಿ ಹೆಚ್ಚಾಗಿ ನೀವು ಚಾಲೆಂಜಸ್ ಕೈಯಿಂದ ನೀವು ಹೋಗ್ತಿರ್ಲಿ. ಈಗ ಟ್ರೈಬಲ್ ಏರಿಯಾಗ ಹೋಗ್ತಾ ಇದ್ರಿ, ಹಳ್ಳಿಗೆ ಹೋಗ್ತಾ ಇರ್ಲಿಲ್ಲ, ಅಲ್ಲಿ ಹೋದಾಗ ನಿಮ್ಗೆ ಸಿಗ್ತಾವ ಹೊಸ ವಿಷಯಗಳು. ಅಲ್ಲಿ ಇನ್ನೂ ವ್ಯವಸ್ಥೆಗಳು ಹೇಗಿದಾವ ಅವ್ರು ಮನವರಿಕೆ ಮಾಡ್ಕೊಳ್ಳೋದು ದೊಡ್ಡ ಚಾಲೆಂಜ್ ಇಶ್ಯೂ. ಮೊದಲು ನೀವು ಸೆನ್ಸಿಟೈಸ್ ಆಗಬೇಕು ಮತ್ತೆ ಅವ್ರನ್ನ ಸೆನ್ಸಿಟೈಸ್ ಮಾಡೋದು ಬಹಳ ಅತ್ಯಂತ ಯುಕ್ತ ರೀತಿಯೊಳಗೆ ಪ್ಲಾನ್ ಮಾಡಿದ್ದಾರೆ. ಎಕ್ಸಿಕ್ಯೂಟ್ ಮಾಡೋ ಜವಾಬ್ದಾರಿ ಒಂದು. ಇದರ ಬಗ್ಗೆ ಅಕ್ಷಯ್ ಕುಮಾರ್ ಒಂದು ಮೂವಿ ಇದೆ. ಒಂದು ನಮ್ಮ ದೇಶದಾಗ 2 ಚಾಲೆಂಜ್ ನಾವು ಟಾಯ್ಲೆಟ್, ಇನ್ನೊಂದು ಮೆನ್ಸ್ಟ್ರುಯಲ್ ಹೈಜೀನ್ ಬಗ್ಗೆ ಜನರಲಿ ಅಪನಂಬಿಕೆ. ಇದ್ರ ಮೇಲೆ ಒಂದು ಪ್ಯಾರಗನ್ ಅಂತ ಒಂದು ಟಾಯ್ಲೆಟ್ ಬಗ್ಗೆ ಟಾಯ್ಲೆಟ್ ಅಂತಂದ್ರೆ ಮಂದಿಗೆ ಜನರಿಗೆ ಇನ್ನೂ ಹಳ್ಳಿಯೊಳಗೆ ಹೋದ್ರೆ ನಾವು ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಇಷ್ಟು ಕಷ್ಟ ಇದೆಯಲ್ಲ. ಟಾಯ್ಲೆಟ್ ಕಟ್ಸ್ಕೊಳಕ ಎಲ್ಲಾ ಸಬ್ಸಿಡಿ ಬೇಕು ಅವ್ರಿಗೆ, ಸರ್ಕಾರ ದುಡ್ಡು ಬೇಕು, ಎಲ್ಲ ಬೇಕು. ಟಾಯ್ಲೆಟ್ ಕಟ್ಟಿದ ಮರುದಿನ ಉದ್ಘಾಟನೆ ಮಾಡಿ ಮರುದಿನ ಗೋಡೌನ್ ಮಾಡ್ತಾರೆ. ಅಂಡ್ ನಮಗ್ ಚಾಲೆಂಜ್ ಇರೋದು ಸ್ವಚ್ಛ ಭಾರತ ಅಭಿಯಾನದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸ್ಥಳೀಯವಾಗಿ ಎಲ್ಲ ಜಿಲ್ಲಾ ಪಂಚಾಯತಿ ಎಲ್ಲ ಕೆಲಸಗಳನ್ನ ಮಾಡೋದು ಏನಂತಂದ್ರೆ ಅವು ಬಳಕೆಗೆ ಬರ್ಬೇಕು. ಸೊ ನಮ್ ಜನರಿಗೆ ಬಳಕೆ ಮಾಡೋದು ಟಾಯ್ಲೆಟ್ ಐತೆ ಅವರೆಲ್ಲ ಕೆಲಸ ಅವ್ರಿಗೆ ಗೊತ್ತಿಲ್ಲ ನೀರು ಹೆಂಗ್ ಬಳಕೆ ಮಾಡ್ಬೇಕು, ಹೋಗಿದ್ದ ನೀರ್ ಮುಂಚೆ ಹಾಕ್ಬೇಕು. ಬಹಳ ಹೇಳಕ್ ಹೋದ್ರೆ ಮೊದಲು ಕುಡಿಯಾಕ ನೀರಿಲ್ರಿ, ನೀರಿಲ್ಲ ಸ್ವಲ್ಪ ಎಲ್ಲೆಲ್ಲೋ ಎಷ್ಟೆಲ್ಲೋ ಹಾಳು ಮಾಡ್ತಿರ್ತಾರೆ. ಈ ಚಾಲೆಂಜಸ್ ಅನ್ನ ಸಮಾಜಕ್ಕೆ ಹೋಗಿ ಜನರಿಗೆ ಮನವರಿಕೆ ಮಾಡಿಕೊಡ್ತೀವಿ. ತಪ್ಪು ಯಾವುದು ಇದು ಬರೀ ಅಧಿಕಾರಿಗಳು ಮಾಡಿದ್ರ ಮೇಡಮ್ ನಾವು ಈ ಕೆಲಸ ಮಾಡ್ತೀವಿ, ನೀವೆಲ್ಲರೂ ಸಾಥ್ ಕೊಟ್ಟಾಗ ಬಹುಶಃ ಆ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಅವರಲ್ಲಿದೆ. ಅವ್ರು ಬರೇ ನೀವು ಇಲ್ಲಿ ಬಂದ ಒಂದು 53 ಜನಕ್ಕೆ ಗೈಡ್ ಮಾಡಿ ಹೋಗೋದು ಅಷ್ಟೇ ಅಲ್ಲ, ನೀವು ಇನ್ನೊಬ್ಬರಿಗೆ ಅದನ್ನು ಪ್ರೊಸೆಸ್ ನೀವಿದ್ರೆ ನಿಮ್ ತಂದೆ ತಾಯಿಗೆ ಸೊ ಯಾರು ಫ್ರೆಂಡ್ಸ್ ಅವ್ರಿಗೆಲ್ಲರೂ ಇದನ್ನ ಈ ವಿಷಯವನ್ನು ಹಂಚ್ಕೊಳ್ಬೇಕು ಕೈಸಿಂದ. ಅಂಡ್ ಅದೇ ಇದ್ರಿಂದ ಇದು ಚಕ್ರವನ್ನು ಅದರಲ್ಲೂ ಕೂಡ ಏನಂತಂದ್ರೆ ಇನ್ನೂ ನಮ್ಮ ಹಳ್ಳಿ ಒಳಗೆ ಹೋದ್ರೆ ಎಲ್ಲ ಯಾವುದೋ ಒಂದು ಗಲೀಜ್ ಬಟ್ಟೆ ಯೂಸ್ ಮಾಡಿ ಎಲ್ಲಾ ಆರೋಗ್ಯವನ್ನು ಕೆಡಿಸ್ಕೊಳ್ಳುವಂತ ಮೇಡಮ್ ಬಹುಶಃ ನಿಮಗೆ ಬಹಳಷ್ಟು ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕು ಮತ್ತು ಜನರಲ್ಲಿ ಜಾಗೃತಿ. ಮತ್ತೆ ಇನ್ನೊಂದು ಬಹಳ ಹೇಳಿದ್ರು ಏನಂದ್ರೆ ಅನೆಮಿಕ್ ಬಹಳಷ್ಟು ವಿಷಯಗಳನ್ನ ಹೇಳಿದ್ರು. ಅದರಲ್ಲಿ ಈ ನಮ್ಮ ರೂಢಿಗಳು ಹೇಗಿದಾವ ನಮ್ಮ ಮನ್ಯಾಗ ನೋಡಿ, ನಮ್ಮ ಮನ್ಯಾಗ ಎಷ್ಟೋ ಸರಿ ಹೇಳ್ತಿರ್ತಾನೆ ನಮ್ಮ ಟೈಮ್ ನೀವು ಹೊಟ್ಟೆ ವೇಟ್ ಮಾಡ್ಬೇಡ ಮಾಡ್ಬೇಡ. ಮೊದಲೇ ನನಗೆ ಯಾವಾಗ ಹಸುವಾಗ್ತದೆ ನಾನು ಒಮ್ಮೆ ಹೊರಗಡೆ ಹೇಳ್ತಿದ್ದು ಯಾವಾಗ ಅವು ಬೇಗ ಹೋಗಿ ಊಟ ಮಾಡೋದಿಲ್ಲ. ಅವರು ಲೇಟ್ ಆಗಿದೆ ಎಲ್ಲಾ ಕಡೆಯೂ ಈಗ ರೂಢಿ. ಹೆಣ್ಮಕ್ಳು ಒಟ್ಟು ಎಲ್ಲಾ ಹುಡುಗರೆಲ್ಲ ಊಟ ಆಗಿ ಗಂಡದ್ದಾಗಬೇಕು ಮಗಂದಾಗಬೇಕು, ಆಮೇಲೆ ನಿಮ್ಮ ಮನ್ಯಾಗ ಏನೇನ ಚೇಂಜ್ ಏನಾಗಿದೆ ಗೊತ್ತಿಲ್ಲ, ಇಂಥ ರೂಢಿಗಳಿದಾವ. ಬಟ್ ಕೊನೆಗೆ ಏನಂದ್ರೆ ಸರಿಯಾದ ಒಳ್ಳೆ ಫುಡ್ ಅನ್ನು ತಗೊಳಂಗಿಲ್ಲ, ಮತ್ತೆ ರಕ್ತಹೀನತೆಯನ್ನು ಬಳಸೋದು, ಕಬ್ಬಿನಾಂಶ ಕೊರತೆ ಇವೆಲ್ಲ ಸಾಮಾನ್ಯವಾಗಿ ನಾವು ಮಾಡ್ತಾ ಇದೀವಿ. ಇದ್ರ ಮಧ್ಯೆ ಮದುವೆ ಮತ್ತೆ ಇನ್ನು ಮಗುನು ಕೂಡ ಆಗಬೇಕಂದ್ರೆ ಈ ಕಡೆ ನೀವು ಕೂಡ ಬಹಳಷ್ಟು ಕಷ್ಟವನ್ನ ಈ ಎಲ್ಲಾ ತಿಳುವಳಿಕೆಯನ್ನು ಕೊಡ್ಬೇಕು. ನಿಮ್ಗೆಲ್ಲ ಇದನ್ನ ಹೇಳಕ್ ಹೋದಾಗ ಏನಾಗ್ತದೆ, ಡಾಕ್ಟರ್ ಹೇಳಿದ್ರು ಪ್ರೊಫೆಸರ್ ಹೇಳ್ಬೇಕಾದ್ರೆ ಹೇಳಿದ್ರು ನೀವು ಕನ್ವಿನ್ಸ್ ಮಾಡೋರಿಗೆ ಕೇಳ. ನೀವೆಲ್ಲ ಏನ್ ಮಾಡ್ತಾರೆ ಅಂದ್ರೆ 18 ಆಯ್ತು ಅಥವಾ 20 ಆಯ್ತು ಮದುವೆ ಮಾಡ್ತಾರೆ ಅಂದ್ರೆ ಫಸ್ಟ್ ಕೆಲಸ ಏನ್ ಹೇಳಿದ್ರು ಏನ್ ಮಾಡೋದು, ಏನ್ ಮಾಡ್ತಾರೆ ಕೊಳೋ ಅಂತ ಜಸ್ಟ್ 1 ದಿನ 2 ದಿನ 1 ವಾರ ಅಂತ ಅಳೋದಷ್ಟೇ, ಬೇರೆ ಏನೂ ಇರಂಗಿಲ್ಲ. ನೀವು ನಿಲ್ಬೇಕು, ನಿಂತು ಅವ್ರು ಕನ್ವಿನ್ಸ್ ಮಾಡ್ಬೇಕಲ್ಲ. ದಟ್ ಇಸ್ ಅ ಚಾಲೆಂಜ್. ನಿಮ್ ತಂದೆ ತಾಯಿ ನಿಮ್ ಜೊತೆ ನಿಮ್ಮನ್ನು ಹುಟ್ಟಿಸಿದವರು, ನಿಮ್ ಜೊತೆ ಅವ್ರ ಜೀವನ ನೀವು ಅಲ್ಲೇ ಬದುಕಿದ್ದೀರಿ, ಅವ್ರ ಜೊತೆನ 20 ವರ್ಷ ಜೀವನ ಮಾಡಿದಿರಿ. ಅವ್ರಿಬ್ರಿಗೆ ನೀವು ಕನ್ವಿನ್ಸ್ ಮಾಡಕ್ ಆಗಿಲ್ಲ ಅಂದ್ರೆ ಬಗ್ಗೆ ಬೇರೆ ಫ್ಯಾಮಿಲಿಗೆ ಹೋಗಿ ಬೇರೆ ಗಂಡ, ಬೇರೆ ಅತ್ತೆ ಮಾವ, ಬೇರೆ ಸ್ನೇಹಿತರು ಇವ್ರನ್ನೆಲ್ಲ ಹೆಂಗ್ ಕನ್ವಿನ್ಸ್ ಮಾಡ್ತೀರಿ? ತಪ್ಪಾಗ್ತದಲ್ಲ ಟಾಸ್ಕ್. ಇದನ್ನ ತಗೊಳ್ಳಿ, ಬಟ್ ಒಳ್ಳೆ ಉದ್ದೇಶಕ್ಕಾಗಿ ನಾನು ಹೇಳೋದು, ಬೇರೆ ಬೇರೆ ಯಾರಾದ್ರೂ ಕನ್ವಿನ್ಸ್ ಮಾಡಕ್ಕೆ. ಹಾಗಾಗಿ ಆ ಕನ್ವಿನ್ಸಿಂಗ್ ನೇಚರ್ ನಿಮ್ಮಲ್ಲಿ ಇರಬೇಕು. ಅವರಿಗೆ ಒಳ್ಳೆ ನಾನು ಓದ್ತೀನಿ, ಇಲ್ಲ ನಾನು ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ತೀನಿ, ಆಮೇಲೆ ನಾನು ಏನೋ PhD ಮಾಡ್ತೀನಿ, ಯಾವ್ದು ಮಾಡ್ಬೇಕು, ಯಾವ್ದಾದ್ರು ಇರ್ತದೆ ಗುರಿಗಳು.
ಅದಕ್ಕಾಗಿ ಮಾಡುವಂತಹ ಆ ಕೆಪಾಸಿಟಿಯನ್ನು ನೀವು ಬೆಳೆಸ್ಬೋದು. ಹಾಗೆ ಮಾತ್ರ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಸೆಷನ್ ನನಗಂತೂ ಬಹಳ ಖುಷಿ ಕೊಟ್ಟಂತ ಸೆಷನ್. ಬಂದಿದ್ದಕ್ಕೆ ಮತ್ತೆ ನಾನು ವಿಶ್ವವಿದ್ಯಾಲಯದವರಿಗೆ ಆಭಾರಿಯಾಗಿದ್ದೀನಿ. ಮತ್ತೆ ರಿಸೋರ್ಸ್ವರಿಗೆ, ಗಸ್ತಿಯವರಿಗೆ, ನಮ್ಮ ನೋಡಲ್ ಆಫೀಸರ್ಗೆ, ಎಲ್ಲ ಟೀಮ್ಗೆ ನಾನು ಇದೊಂದು ಇಲ್ಲಿಗೆ ದಯವಿಟ್ಟು ಮುಗಿಸ್ಬೇಡಿ. ಅಂಡ್ ಇರೆಸ್ಪೆಕ್ಟಿವ್ ಆಫ್ PM ಕಾಂಪೋನೆಂಟ್ ಅಲ್ಲಿ ಇಲ್ಲಿ ಬಿಡ್ತೀವಿ. ಅಂಡ್ ನಮ್ಮ ಟಾರ್ಗೆಟ್ ಇಷ್ಟಿರ್ಲಿಲ್ಲ. ಸಂಗೊಳ್ಳಿ ಸುಮಾರು 2,000 ಜನ ಹುಡುಗಿರ್ತಾರೆ. ಬಹುಶಃ ಅಲ್ಲಿ ಲೀಡ್ ತಗೊಳ್ಳಿಕ್ಕೆ ಅಂತ ಯಾರು ನಮ್ಮ ಟೀಮ್ ಕೊರತೆ ಇದೆ. ನೀವು ದಯವಿಟ್ಟು ಅವ್ರಿಗೆ ಮಾಡಿ. ಒಂದು ದೊಡ್ಡ ಸೆಷನ್ ಮಾಡಿ ಎಲ್ಲ ಹುಡುಗಿಯರೆಲ್ಲ ಸೇರಿಸಿ ಅವ್ರ ಕಡೆಯಿಂದ ಗೈಡ್ ಮಾಡಿದಾಗ ಅವೇರ್ನೆಸ್ ಹೆಂಗ್ ಹೋಗ್ಬೇಕಪ್ಪ ಅಂದ್ರೆ ಮೌತ್ ಟು ಮೌತ್ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಒಂದು ಬದಲಾವಣೆಯನ್ನ ನಿಜವಾಗಿ ಚೇಂಜ್ ಇದೆ ಅಂತ ಮೇಡಮ್ ಯೂಸ್ ಮಾಡಿದ್ವಿ. ಅವರು ಆ ಬದಲಾವಣೆ ಆಗ್ಬೇಕಂದ್ರೆ ಆ ನಂಬರ್ಸ್ ಜಾಸ್ತಿ ಆಗಿರುತ್ತೆ. ಅಂಡ್ ಈ ಕ್ಯಾಂಪಸ್ ಅಲ್ಲಿ ಕೂಡ ಆ ನಂಬರ್ಸ್ ಆ ವಿದ್ಯಾರ್ಥಿನಿಯರು ಎಲ್ಲರಿಗೂ ಇದು ಬರೀ ವಿದ್ಯಾರ್ಥಿನಿಯರೆಲ್ಲ ಬಹುಶಃ ಅವ್ರಿಗೆ ಗೈಡ್ ಮಾಡಿ ವಿದ್ಯಾರ್ಥಿಗಳಿಗೂ ಕೂಡ ಒಂದಷ್ಟು ಅವರು ಗೈಡ್ ಮಾಡೋ ವಿಷಯಗಳಿಂದ ಅವ್ರಿಗೂ ಕೂಡ ಅವಕಾಶ ಸಿಕ್ಕಾಗ ಅವ್ರಿಗೂ ಕೂಡ ಕೆಲಸ ಆಗ್ಬೇಕು. ಆ ಮೂಲಕ ನಾವು ಮುಂದಿನ ದಾರಿಯನ್ನು ಕಟ್ಕೊಳ್ಳೋದಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದೆರಡು ಮಾತನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು. ಪ್ರೇರಣಾದಾಯಕ ಮಾತುಗಳಿಂದ ಮುಖ್ಯ ಅತಿಥಿಗಳಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಹಾಗೂ ಪ್ರೋತ್ಸಾಹ ನೀಡಿ ತಮ್ಮ ಅಧ್ಯಕ್ಷ ನುಡಿಗಳನ್ನಾಡಿದ ಸಂತೋಷ್ ಕಾಮರಾಜ್ ಅವರಿಗೆ ಮುಂದಿನದಾಗಿ ಕೃತಜ್ಞತೆ ಮಾನವನ ಅತಿದೊಡ್ಡ ಗುಣ. ಇಂದಿನ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಲು ಡಾಕ್ಟರ್ ಮಂಜುಳಾ ಅಜಿತಿ ಕಾರ್ಯಕ್ರಮದ ಸಹ ಸಂಯೋಜಕರಲ್ಲಿ ಸೇರಿಕೊಳ್ಳುತ್ತೇವೆ. Good afternoon, one and all, to all the dignitaries present on the dais and off the dais, my dear respected colleagues and friends and my dear loving students. It's my honor and pleasure to stand before you to present a vote of thanks on this occasion on behalf of the Department of Studies and Research in Social Work for organizing the awareness and sensitization of menstrual health and hygiene under PM Usha. Pradhan Mantri Uchata Shiksha Abhayana, Meru Multidisciplinary Education and Research. First and foremost, I would like to thank the President of the function, our beloved, young, energetic and dynamic Register, Santosh Kamalur sir, who continuously working for the welfare of the university in order to imbibe an inculcation and build a knowledge for the overall development of the university of both the teaching and the non-teaching and the students. So, we thank for you for being one among us. Thank you, sir. And we thank previous of today's function, resource person of the awareness program, Dr. Anita Umali ma'am, MBBS and MD, a gynecologist who had given us time for inculcating the knowledge for us, and also the thank is not the one in one word we can't leave you out, ma'am. Like the clarity of the concept, what you had given to us, no? Like when you teach for the students, A for apple. In that case, you had cleared the concept in such a clear manner, like you had leaved your footprints in your heart and in mind. In the bottom of my heart, I tell you, thank you, ma'am, for coming all the way and being one among us. And we need your support in the further days also. Thank you, ma'am. And also thank Dr. Nandini Devarmani ma'am, Noodles Officer, PM Usha, Mayu, and Chairman of the Department, Criminology. Thank you, ma'am, for your kind support. And I thank a special person in the university, I can tell, it's none other than our Ashok D'Souza sir. Our special character, what I identified for the day sir has done, he not only grows, he allows others to grow around him. This is what I observed.
And I find this a right vocation where I can express my sincere thanks to you, sir. Thank you, sir. And also thank to make me one among you in this peer measurement. Thank you, sir. And I thank the component coordinator, Devata Gastiman. In the name itself, it indicates Devata Gasti. So Devata ensures that whatever he asks to, Devata will be giving to us. So we are so blessed to have ma'am next to our department, and we tell that we are the co-sisters. Sociology and the social work, we are the co-sisters. Thank you, ma'am. And I thank our other guest, Sunita ma'am, who is professional engineer and is from the Belgaum. And one thing I observed was when Madam was explaining to her, ಈ ಚಿಕ್ಕ ಮಗು ಏನಾದ್ರು ಹೇಳ್ದ ಕೇಳ್ತಾ ಇರ್ತಾರ ಹೂಮ ಅಂತ ಆ ತರ ಮೇಡಮ್ ಅವ್ರ ಅಕ್ಕ ಹೇಳಿದ ಮಾತಿಗೆಲ್ಲ in that I identify still like you are looking your mother in your sister. I felt that feeling when you are listening to her. Like a small kid, just was observing. Madam introduced ನನ್ನ ತಂಗಿಯವರು ಇವತ್ತು ನಾನು ಹಾಕಿರೋ ಮಾತ್ರ ಏನು ಬಿದ್ದೋಗಿಲ್ಲ ನಾನು ಹೇಳಿದ ಮಾತೆಲ್ಲ ಕೇಳ್ತಾರೆ. Just was observing. Even ma'am each and everything she was nodding and she was recording something, she was writing also. So we learn something. Each and every day is a learning stage for us. That is what I can observe in you. So thank you ma'am for coming and being with us. And also I thank our all the coordinators, Dr. Siddlingeshwar Bidrali sir. And one more thing I can tell, each and everything is going to suggest us. Madam, ಹಿಂಗ್ ಮಾಡ್ಬೇಕ್ರಿ, ಹಂಗ್ ಮಾಡ್ಬೇಕ್ರಿ, ಹಿಂಗಾದ್ರಿ, ಹಂಗಾದ್ರಿ. The program is going to, just you are going to listen. Now this program attend ಮಾಡ್ತೀವಿ ಅಷ್ಟೇ. Sir is going to tell in such a manner and is going to give us clarity what thing differently what we can do in that. That is what I had identified in the sir. Thank you, sir. And also I thank you, ma'am. Our Santosh Patil sir is busy attending one of his academic programs. In absence, I also thank Santosh Patil sir. And also thank the resource scholars and my dear colleagues and students. And Mahavir, where he has spent from morning 9 o'clock till now he has spent the time with us. And also thank our respected Vice Chancellor for his continuous support with us. Thank you, one and all. And last, I thank for providing this opportunity all the administrative officers and Department of Social Work and Ashok D'Souza sir and all who have supported me to stand before you. Thank you.